ಲೋಕಸಭಾ ಚುನಾವಣೆಯ ದಿನಾಂಕ ಮತ್ತೆ ನಿಗದಿಯಾಗಿದೆ. ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಆಗಲಿಕ್ಕಿದೆ. ಈಗಾಗಲೇ ಕಾಂಗ್ರೆಸ್ ಹಾಗೂ BJPಯಲ್ಲಿ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿದೆ. ಈ ನಿಟ್ಟಿನಲ್ಲಿ ನಾವಿವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ವಿವರಣೆಯನ್ನು ತಮಗೆ ನೀಡ್ತಾ ಇದ್ದೇವೆ. ನಾವಿವತ್ತು ಕಾರ್ಕಳ ತಾಲೂಕು BJP ಅಧ್ಯಕ್ಷರಾದ ನವೀನ್ ನಾಯಕ್ರಲ್ಲಿ ಈ ವಿಚಾರದ ಬಗ್ಗೆ ಒಂದಷ್ಟು ಹೊತ್ತು ಮಾತಾಡಲಿಕ್ಕಿದ್ದೇವೆ. ಇದು ಸ್ವಯಂ ಟೈಮ್ಸ್ ವಿಶೇಷ. ನವೀನ್ ನಾಯಕ್ರೆ ನಮಸ್ಕಾರ. ನೋಡಿ, ಈಗಾಗಲೇ ಲೋಕಸಭಾ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ. ಈಗ ತಮ್ಮ ಅಭ್ಯರ್ಥಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದೆ. ಈಗ ತಾವು ಈ ಅಭ್ಯರ್ಥಿಯ ವಿಚಾರ ಮತ್ತು ಒಟ್ಟು BJPಯ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಇಚ್ಛಪಡ್ತೀರಾ? ಲೋಕಸಭಾ ಚುನಾವಣೆ ಏಪ್ರಿಲ್ 26ಕ್ಕೆ ಚುನಾವಣೆ ನಡೆಯಲಿಕ್ಕಿದೆ. ಈಗಾಗಲೇ ಕಾರ್ಕಳ BJPಯ ಕಾರ್ಯತಂತ್ರಗಳು ಕಾರ್ಯಚಟುವಟಿಕೆಗಳು ಯಾವ ರೀತಿ ಮಾಡಬೇಕು ಅಂತ ಹೇಳುವ ಸಭೆಯನ್ನು ಕೂಡ ನಿನ್ನೆ ಅಷ್ಟೇ ಮಾಡಿದ್ದೇವೆ. ಏನೇನು ಮಾಡಬೇಕು ಅಂತ ಹೇಳುವಂಥ ಕೂಡ ನಿಶ್ಚಯವನ್ನು ಈಗಾಗಲೇ ಆಗಿದೆ. ನಮ್ಮ ಅಭ್ಯರ್ಥಿ ಕೂಡ ಈಗಾಗಲೇ ಘೋಷಣೆ ಆಗಿದೆ. ಕೋಟ ಶ್ರೀನಿವಾಸ ಪೂಜಾರಿಯವರು ನಮ್ಮ ಅಭ್ಯರ್ಥಿಯಾಗಿ ಕೇಂದ್ರದಿಂದ ಘೋಷಣೆಯನ್ನು ಮಾಡಿದ್ದಾರೆ. ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಂತಹ ಒಬ್ಬ ಕೋಟ ಶ್ರೀನಿವಾಸ ಪೂಜಾರಿಯವರು ಎಲ್ಲರೊಟ್ಟಿಗೆ ತುಂಬ ಕೆಳಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರೊಂದಿಗೆ ಬೆರೆತು ಯಾವುದೇ ಒಂದು ಭ್ರಷ್ಟಾಚಾರವಿಲ್ಲದೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಒಬ್ಬ ನಾಯಕ, ಎಲ್ಲ ಒಪ್ಪುವಂಥ ಎಲ್ಲ ಜನಸಾಮಾನ್ಯರು ಕೂಡ ಒಪ್ಪುವಂಥ ಒಬ್ಬ ನಾಯಕ. ಇಂಥ ನಾಯಕನನ್ನು ಕೊಟ್ಟಂಥದ್ದು ನಮಗೂ ಕೂಡ ತುಂಬ ಹೆಮ್ಮೆ ತಂದಿದೆ. ಅವರ ಪರವಾಗಿ ಕೆಲಸ ಮಾಡಲಿಕ್ಕೆ ತುಂಬ ಉತ್ಸುಕತೆ ಇದೆ. ಕೆಲಸವನ್ನು ಮಾಡ್ತೇವೆ. ನರೇಂದ್ರ ಮೋದಿಯವರ ಕಳೆದ 10 ವರ್ಷದ ಆಡಳಿತ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಇದೆ. ಇಡೀ ದೇಶದಲ್ಲಿ ಜಗತ್ತಿಗೆ ಭಾರತ ಏನು ಅಂತೇಳಿ ತೋರಿಸಿಕೊಟ್ಟಂತಹ ಒಂದು ನಾಯಕತ್ವ ನರೇಂದ್ರ ಮೋದಿಯವರು ಮತ್ತು ಕೋಟ ಶ್ರೀನಿವಾಸ ಪೂಜಾರಿಯವರು ಹೆಸರು ಹೇಳಿಕೊಂಡು ನಮ್ಮ BJP ಮತಯಾಚನೆ ಮಾಡ್ತೇವೆ. ಒಳ್ಳೆಯ ಅಂತರಗಳಿಂದ ಅಭ್ಯರ್ಥಿಯನ್ನು ಜಯಗಳಿಸಿಕೊಡ್ತೇವೆ. ನೋಡಿದ್ರೆ ಈಗ ಒಂದು ರಾಜಕೀಯ ಪಕ್ಷ ಅಭಿವೃದ್ಧಿಯತ್ತ ಹೋದಾಗ ಬಹಳಷ್ಟು ಜಯಗಳನ್ನು ಗಳಿಸಿದಾಗ ಅವಕಾಶಗಳು ಆ ಪಕ್ಷದಲ್ಲಿ ಅವಕಾಶ ಕೇಳುವವರ ಸಂಖ್ಯೆ ಜಾಸ್ತಿ ಆಗ್ತದೆ. ಈಗ ಆ ಸಂದರ್ಭಗಳಲ್ಲಿ ಅವಕಾಶ ಸಿಕ್ಕದಾಗ ಭಾಳಷ್ಟು ಮಂದಿ ಪಕ್ಷಕ್ಕೆ ವಿರೋಧಲ್ಲದಿದ್ದರೂ ಕೂಡ ಆಂತರಿಕವಾಗಿ ಒಂದು ಭಿನ್ನಮತದ ರೀತಿಯಲ್ಲಿ ಇರ್ತಾರೆ. ಈಗ ನಾವು ಪತ್ರಕರ್ತರ ಗಮನಕ್ಕೆ ಬಂದಾಗೆ ಹಳ್ಳಿಗಳಲ್ಲಿ ಭಾಳಷ್ಟು ಕಡೆ ಇದೆ, BJPಯಲ್ಲೂ ಕೂಡ ಅಸಮಾಧಾನ ಇದೆ. ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಈ ಅಸಮಾಧಾನಗಳನ್ನು ತಾವು ಹೇಗೆ ಪರಿಹರಿಸಿಕೊಳ್ತೀರಿ? ಭಿನ್ನಾಭಿಪ್ರಾಯಗಳು ಬಹುಶಃ ಪ್ರತಿ ಮನೆಯಲ್ಲೂ ಕೂಡ ಇರ್ತವೆ. ಭಿನ್ನಾಭಿಪ್ರಾಯಗಳು ಅಂತ ಸಹಜ. ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೆಳೀತಾ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಆಗ ನಾಯಕತ್ವಗಳು ಕೂಡ ಬೆಳೆದಿದೆ. ಬಹುಶಃ ಕೆಲವರಿಗೆ ಅವಕಾಶಗಳು ಸಿಗದೇ ಇದ್ದಾಗ ಇಂತಹ ಬೇಸರಗಳು ಆಗುವಂಥದ್ದು ಸಹಜ. ಎಲ್ಲ ಬೇಸರಗಳನ್ನು ಭಿನ್ನಾಭಿಪ್ರಾಯಗಳನ್ನು ಒಮ್ಮತವಾಗಿ ತೆಗೆದುಕೊಂಡು ಹೋಗಿ ಎಲ್ಲರನ್ನ ಸಂಪರ್ಕ ಮಾಡಿ, ಅದಕ್ಕೆ ಬೇಕಾದ್ರೆ ನಮ್ಮ ಹಿರಿಯರಿದ್ದಾರೆ, ಹಿರಿಯರಿಗೆ ಯಾರ ಹತ್ರ ಮಾತಾಡಿಸ್ಬೇಕು ಅಂತ ಹೇಳುವಂಥದ್ದನ್ನು ನೋಡಿ ಎಲ್ಲ ಹಿರಿಯರ ಹತ್ರ ಕೂತ್ಕೊಂಡು ಚರ್ಚಿಸಿ ಮಾತಾಡಿ ಅವರಿಗೆಲ್ಲರಿಗೂ ಕೂಡ ಸರಿ ಮಾಡಿಕೊಂಡು ಒಂದೇ ವೇದಿಕೆಯಲ್ಲಿ ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಒಗ್ಗೂಡಿಸಿ ಮಾಡ್ತೇವೆ. ಈ ಚುನಾವಣೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾರ್ಕಳದಲ್ಲಿ ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗಿ ಕೋಟ ಶ್ರೀನಿವಾಸ ಪೂಜಾರಿಯವರನ್ನು ನಾವು ಜಯಭೇರಿ ಬಾರಿಸಿಕೊಡ್ತೇವೆ. ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.